ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಜೂನ್ 15ನೇ ತಾರೀಕಿಗೆ ಸೋಮವತಿಯ ಅಮಾವಾಸ್ಯೆ ಮುಗಿತಾ ಇದೆ. ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಗಟ್ಟಿಯಾಗುತ್ತದೆ. ನೀವು ಸ್ವಂತ ಉದ್ಯೋಗವಾಗಲಿ, ಇನ್ನು ಬಿಸ್ನೆಸ್ ಮಾಡ್ತಾ ಇದ್ರೆ ಈ ಅಮಾವಾಸ್ಯೆ ಕಳೆದ ನಂತರ ಹೊಸ ಗ್ರಾಹಕರು ಹುಡುಕಿಕೊಂಡು ಬರ್ತಾರೆ. ವಿದೇಶ ಪ್ರವಾಸ ಯಾರೆಲ್ಲ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀರಾ, ಶುಭವಾಕ್ಯವಾಗಿ ಸಿಗುತ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇನ್ನು ಅನುಕೂಲಕರವಾಗಿದೆ. ಹೊಸ ಮನೆ, ಹೊಸ ವಾಹನ, ಭೂಮಿ ಖರೀದಿಸುವಂತ ಕನಸು ನನಸಾಗುವಂತ ಹಾದಿಯಲ್ಲಿದೆ. ಕೇವಲ ಸಂಬಳ ಅಷ್ಟೇ ಅಲ್ಲದೆ ಬೇರೆ ಮಾರ್ಗಗಳಿಂದಲೂ ಕೂಡ ಕೈಗೆ ಹಣ ಬರುತ್ತದೆ. ನಿಂದೆ ಮಾಡಿದಂತ ಹೂಡಿಕೆಗಳಿಂದ ಈ ಅಮಾವಾಸ್ಯೆಗಳ ನಂತರ ಲಾಭ ಸಿಗುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ದೂರವಾಗುತ್ತದೆ, ಅನ್ಯೂನತೆಗಳು ಹೆಚ್ಚಾಗುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಜೀವನ ಸಂಗಾತಿ ಸಿಗುತ್ತಾರೆ. ಇನ್ನು ಆರೋಗ್ಯದ ಸಮಸ್ಯೆ ನೋಡೋದಾದ್ರೆ ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ಈಗ ಮುಕ್ತಿ ಸಿಗುತ್ತದೆ. ದೈಹಿಕವಾಗಿ, ಮಾನಸಿಕವಾಗಿಯೂ ಸಕ್ರಿಯ ಆಗ್ತೀರಾ. ಈ ಶುಭ ಫಲಗಳನ್ನು ಹೆಚ್ಚುವರಿ ಮಾಡಿಕೊಳ್ಬೇಕಾಗಿದ್ರೆ ಸೋಮವತಿ ಅಮಾವಾಸ್ಯೆ ನಂತರ ಪ್ರತಿದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಹಾಗೆ ಹಸುವಿಗೆ ಹಸಿರು ಹುಲ್ಲನ್ನು ನೀಡಿರಿ. ಒಟ್ಟಾರೆ ವೃಷಭ ರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ನಿಮಗೆ ಸುಖ ಸಮೃದ್ಧಿ ತರಿಸಲು ಆಶಿಸುತ್ತೇನೆ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.